ಯಾಕಂತ ಕೇಳಿದ್ರೆ ನಾವು ಮಹಾರಾಷ್ಟ್ರದವರು ಗಡಿ ಭಾಗ ಮಹಾರಾಷ್ಟ್ರದವ್ರು ನಮ್ಮ ಭಾಷೆ ಹೊಗಡ ಬರ್ತಿರ್ತಾವ. ಯಾಕಂತ ಕೇಳಿದ್ರೆ ಈ ಕಬ್ಬುರ ಭಾಗದ ಗ್ರಾಮದ ಹಿರಿಯರು ಆಗ್ಲಿ, ಈ ನಮ್ಮ ಹುಕ್ಕೇರಿ ಆಗ್ಲಿ, ಈ ಕಡೆ ನಮ್ಮದು ಸಂಕೇಶ್ವರ ಆಗಲಿ, ಈ ಕಡೆ ಏನು ಜಮಖಂಡಿ ಹಿಡ್ಕೊಂಡು ಐತಲ್ಲ, ಒಂದು ಆ ಸತ್ತ ಹೆಣದ ಮುಂದೆ ಅಳ್ಬೇಕಾದ್ರೆ ಒಂದು ರಾಗ ಹಚ್ಚಿ ಹೇಳ್ತಾರ ಅವ್ರು. ಅದು ಬಿ ಖೂನಿ ಅದ್ ನಿನಗೆ ಅಂದಂಗ ಆಯ್ತು. ಒಂದು ಅಳಬೇಕಾದ್ರೆ ರಾಗ ಹಚ್ಚಿ ಹೇಳ್ತಾರ, ಒಂದು ಮಾತಾಡ್ಬೇಕಾದ್ರೆ ಒಂದು ಲಯದಿಂದ ಮಾತಾಡ್ತಾರ, ಒಂದು ಏನಾರ ಕತಿ ಹೇಳ್ಬೇಕಾದ್ರೆ ಒಂದು ರಾಗದಿಂದ ಹೇಳ್ತಿರ್ತಾರ. ಹೌದೌದು. ಯಾಕಂತ ಕೇಳಿದ್ರ ಅಟ್ ಪರಿಪೂರ್ಣ ರಾಗ ಬಲ್ಲವರು, ಒಳ್ಳೆ ಜ್ಞಾನ ಬಲ್ಲವರು, ಒಳ್ಳೆ ಅನುಭವ ಬಲ್ಲತಕ್ಕಂಥದ್ದು ಹೌದೌದು ಈ ಭಾಗ ಐತಿ. ಈ ಭಾಗದಾಗ ಬಂದಿದ್ದೇವೆ ಅಂದ್ರೆ ಏನೋ ನಮ್ಮದು ಒಂದು ಪುಣ್ಯ ಅದ. ಯಾಕಪ್ಪ ಅಂತ ಕೇಳಿದರೆ ಗುರುನಾಥ ಮಾಸ್ತರ್ ಅವರು ಇಲ್ಲಿವರೆಗೆ ಮಗ ಬಂದಾನ ಅಂತ ಹೇಳಿ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ 101 ರೂಪಾಯಿಗೆಲ್ಲ ಕಾಣಿಕೆಯನ್ನು ಕೊಟ್ಟಿದಾರ. ಅವ್ರ ಆಶೀರ್ವಾದ, ಅವ್ರ ಅನುಗ್ರಹ ಈ ಮೇಳೆಗೆ ಸದಾನ ಕಾಲ ಇರಲಿ ಅಂತೇಳಿ ಭಕ್ತಿ ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೀವಿ. ಇನ್ನೆಷ್ಟು 20 ರೂಪಾಯಿಯನ್ನ ಹಾಕಿರಿಪ್ಪ ಯಾರು? ಇರ್ಲಿ. ಯಾಕಂತ ಕೇಳಿದ್ರೆ ಯಾರು ಹಾಕ್ಯಾರ ಅವ್ರು ಹೋಗ್ಯಾರ್ರಿ. ಆತ್ಮೀಯ ಬಂಧುಗಳೇ, 21 ರೂಪಾಯಿಗೆಲ್ಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆದರೂ ಕೂಡ ಮಯ್ಯದ ಮಗ ಮಾಧುಲಿಂಗ ತೇರವಣ ಮಗರಯ್ಯ ಕರ್ಣಿ ಮಲಕಾರ ಸಿದ್ಧ ಸದಾನ ಕಾಲ ಅಷ್ಟೇಶ್ವರ ಕೊಟ್ಟು ಹಾರೈಸಲಿತಿ ಕೊಟ್ಟಿರುವಂತಹ ಹಣಗಳನ್ನು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಇನ್ನೊಂದು ಮೈಕದವರಿಗೆ ವಿನಂತಿ ಮಾಡಿ ಏನು ಹೇಳದಪ್ಪ ಅಂತಂದ್ರೆ, ಈ ಮೈಕ್ ಇತ್ತಂದ್ರೆ ಅವ್ರಿಗೆ ನಾ ಊಟ ಹಾಕಲಿಲ್ಲ ಅಂದ್ರೂ ನಮಗೆ ನಡೀತದ್ರಿ. ಊಟ ಏನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ವಿನಂತಿ ಮಾಡಿ ಕೇಳೋದೇನಪ್ಪ ಅಂದ್ರೆ, ಇದು ಒಂದು ಸ್ವಲ್ಪ ಮೈಕ್ ಮಾತ್ರ ಕರೆಕ್ಟವಾಗಿಡ್ರಿ. ಇಷ್ಟೇ ವಿನಂತಿ ಮಾಡಿ ಕೇಳಿಕೊಂಡು ಈ ನನ್ನ ಮಾತಿಗೆ ವಿರಾಮಗಳನ್ನು ಕೊಟ್ಟು ನಮ್ಮ ಸರ್ಜೋಡಿ ಕಲಾವಿದರಿಗೆ ಪಾಳಿ ಹೋಗ್ತಾವೆ. ಹಲೋ. ಕರ್ನಾಟಕಕ್ಕೆ ಗೌಡ ಅನಿಸಿಕೊಂಡಿದ್ದರಂತ ಅವ್ರು ಯಾರಪ್ಪ? ತಂದಿ ಮಾಧುಲಿಂಗನ ಪಾದಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿದಂತ ಪರಂ ಸದ್ಗುರು ಸೋಲಾಪುರ ಜಿಲ್ಲಾ ಸೋಲಾಪುರ ತಾಲೂಕಿನ ಪೈಕಿ ಮಂದಲಪುರ ಗ್ರಾಮದಲ್ಲಿ ಜಲ್ಮೆತ್ತಿ ಬಂದು, ಹೌದು, ಹುಟ್ಟ ಊರನ್ನ ಬಿಟ್ಟ ಮುಮ್ಮೆಟ್ಟ ಗಿರಿಯಲ್ಲಿ ಮುತ್ಯಾನ ಎಡಕ ಮಠವನ್ನ ಕಟ್ಟಿ ಅಮಸಿದ್ದ ಮುತ್ಯಾನ ಸಿದ್ಧಾಟಿಗೆ ನಾಡಿನ ಮೂಲಿಯಲ್ಲಿ ಎಲ್ಲಾ ಬಿತ್ತಿ ಬೆಳೆದು ಜ್ಞಾನದ ರಾಶಿ ಮಾಡಿ ಹೋದಂತ ಲಿಂಗೈಕ್ಯ ಪರಂ ಸದ್ಗುರು ಮದಗೊಂಡೇಶ್ವರ ಅಪ್ಪಂಗಳ ಚರಣ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಮರಾಠಿ ಸಂತರು ಒಂದು ಮಾತು ಹೇಳ್ತಾರ ಪೂಜಾರಿ. ಏನ್ ಹೇಳ್ಯಾರಿಪ್ಪ ಮರಾಠಿ ಸಂತರು ಮಾತ? ದಾನೆ ದಾನೆ ಪೇ ಲಿಖೇಲ್ ಹೈ ಖಾನೆ ವಾಲೆ ಕಾ ನಾಮ್ ಅಂತ ಹೇಳ್ಕೊತ ಬಂದಾರ. ಯಾಕಂದ್ರ ನಾವು ಇಲ್ಲಿಗೆ ಬರ್ಬೇಕಂದ್ರ ಕನಿಷ್ಠ ಇಲ್ಲಂದ್ರ ಒಂದು 400 ಕಿಲೋಮೀಟರ್ ಹಚ್ಚಿಕದ. ಹೌದು ಬಂದಿದೇವ್ರಿ. ಅಲ್ಲಿದು ಪರಮಾತ್ಮ ಇವತ್ತು ನಮ್ಮ ಭೋಗದಾಗ ಈ ಸತ್ಪುರುಷರ ಭೇಟಿಯನ್ನ ಕೂಡಿಸಿ ಈ ಮಾಲೀಕರು ನಮ್ಮನ್ನ ಇಲ್ಲಿ ಕರ್ಸ್ಯಾರ. ಹೌದು ಕರ್ಸ್ಯಾರ. ನಿಮಗ ಯಾವ ನನ್ನ ಪಟಾಸೆ ಹಿರೇಕುರುವರ ಮಾಲಕರು ಏನ್ ಮಾಡ್ಯಾರಿಪ್ಪ? ನಮ್ಮ ಗುಡ್ಡದ ಮುತ್ಯಾನ ಕರ್ಸ್ಯಾರ. ಹೌದು. ಅದರ ಜೊತೆಯಲ್ಲಿ ಕಬ್ಬೂರು ಸಿದ್ದರಾಯ ಲಗಮಾವ್ ತಾಯಿ ಎಲ್ಲರೂ ನಮ್ಮ ಸಿದ್ಧರದು ತಾಯಿಗಳು ಪಲ್ಲಕ್ಕಿವನ್ನ ಭೇಟಿ ಕೂಡಿಸಿ ಇಷ್ಟ ವೈಭವದಿಂದ ಈ ಅರಣ್ಯದಲ್ಲಿ ದೊಡ್ಡ ಹಮ್ಮಿಕೊಂಡಾರ. ಹೌದು. ಅದಕ್ಕೆ ಹೇಳ್ಯಾರ, ಯಾವನ ಭೋಗದಾಗ ಎಲ್ಲಿ ಏನ ಬರ್ತದ ಅದನ್ನೇ ಆಗಬೇಕಾಗ್ಯದ. ಹೌದು. ಇರ್ಲಿ, ಅದರ ಸೇವಾ ಮಾಡುಗೋಸ್ಕರವಾಗಿ ಪುಣ್ಯಾತ್ಮರೇ ಒಂದು ಮಹಾರಾಷ್ಟ್ರ ಮೇಳ ಅಕ್ಕಲ್ಕೋಟ್ ತಾಲೂಕ ಮಿರಜ್ಗಿ ಹೌದು ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಹಾಗೂ ನಮ್ಮ ಜೊತೆಗೂಡಿ ಬೀರಲಿಂಗೇಶ್ವರ ಗಾಯನ ಸಂಘ ಮನಗುಳಿ ಸಾಮಣ್ಣನ ಮೇಳ 2 ಮೇಳಗಳನ್ನ ಕರೆಸಿರಿ ಪುಣ್ಯಾತ್ಮರೇ. ನಿಮ್ಮೊಳಗೊಂದು ವಿನಂತಿ ಐತಿ, ನಾವು ಮಹಾರಾಷ್ಟ್ರದವ್ರು ಇದ್ದೇವೆ, ಥೇಟ್ ಮರಾಠಿ ಮಾತಾಡ್ತೇವೆ. ಹೌದು ಮರಾಠಿ ಮಾತಾಡ್ತೀರಿ ನೀವು. ನಮ್ದು ಓದುವುದು ಮರಾಠಿ, ಬರೆಯಾದ ಮರಾಠಿ ಎಲ್ಲ ಐತಿ. ನಾವು ಫಕ್ತ ಕನ್ನಡ ಮಾತಾಡ್ತೇವೆ ಇಷ್ಟೇ. ಹೌದು. ಅಕಸ್ಮಾತ್ ಒಂದರದ ಮಾತಿನೊಳಗ ಮಾತು ತಪ್ಪಬಹುದು. ಯಾಕ ಸರ್ಜೋಡಿ ಕಲಾವಿದ್ರು ಶುದ್ಧ ಕರ್ನಾಟಕದವ್ರು ಅದಾರ. ಹೌದು. ಅವ್ರೆಲ್ಲಾ ಮಾತಾಡದವ್ರ ಅದಾರ. ನಮ್ ಭಾಷಾ ಒಂದ್ ಸ್ವಲ್ಪ ಹೊಗಡಿ ಬರ್ತೈತಿ. ಯಾಕ ನಮ್ಮ ಗುರು ಮದಗೊಂಡ ಮುತ್ತನ ಸಂಪ್ರದಾಯ ಹೆಂಗ್ ಬಂದದ ಲಮಾನಟ್ಟಿ ತುಕಾರಾಮದು ಅದೇ ಸಂಪ್ರದಾಯ ನಮ್ದು ಹೊಂಟದ. ಹೌದು. ನಮಗೇನ್ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂದು ನಾವು ಹಾಡುವಂತ ಹಾಡಿನಲ್ಲಿ ಆಗ್ಲಿ
ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆಗ್ಲಿ, ಬಾರ್ಸಾಡುಕಂತ ವಾದ್ಯದಲ್ಲಿ ಆಗ್ಲಿ ತಪ್ಪು ತಡಿಗಳು ಅಕಸ್ಮಾತ್ ನಮ್ಮ ಕೈಲಿ ಆಗಬಹುದು, ಅವ್ರ ಕೈಲಿ ಆಗುದಿಲ್ಲ. ಯಾಕ ಅವ್ರು ಥೇಟ್ ಕರ್ನಾಟಕದವ್ರು ಅದಾರ. ಹೌದು ಹೌದು, ನೀವು ಮರಾಠಿ. ಒಂದರ್ಧ ಮಾತ ಅಕಸ್ಮಾತ್ ತಪ್ಪಾದ್ರು ಹುಡುಗರು ಮಾತಾಡ್ಲಿಕ್ಕಿಲ್ಲೋ, ಅದು ಆ ಮಾತೆ ತೊದಲು ಹೋಗಿರ್ಬೇಕಂತ ತಿಳ್ಕೊಂಡು ಕುತ್ತು ದೈವೆಲ್ಲ ನಿಮ್ಮ ಪಾದ ಇದೇ ಮೈಕ್ ಅಂತ ಹೇಳಿ ಸರ್ಜೋಡಿ ಕಲಾವಿದರಿಗೂ ನಮ್ಮ ಸಂಘದ ಪರವಾಗಿ ಒಂದ್ಸಲ ವಂದನೆ ಮಾಡ್ತೀನಿ. ಹೌದು ಹೌದು. ಸೌಂಡ್ ಸಾಕಿಟ್ಟೆ ಇರ್ಲಿ. ಸೌಂಡ್ ಬಿಟ್ಟು ಕಿಸಿದ ಮತ್ತೊಂದ್ ತಾಸು ಕೊಳೆ ಮಾಡಿ ಕುತ್ತವ್ರು ಬೈತಾರ, ಅದೇ ಮಾಡ್ಬೇಕತ್ರಿ ನಾನು ಎಲ್ಲಿರಿ. ಇಲ್ಲ ಮುತ್ಯ ನೀ ಹೇಳ್ದಂಗೆ ಇವತ್ತ ಪಲ್ಲಕ್ಕಿ ಕುಡ್ಸ್ಯಾರ. ಯಾಕ ಜಗತ್ತದೊಳಗ ಭೂಮಿ ಮ್ಯಾಲ ಎಲ್ಲಿ ಧರ್ಮ ಸಂಕೀರ್ತನ ಕೀರ್ತನ ಭಜನಿ ನಡೀತಾವ, ಅದರಿಂದ ಈ ಭೂಪಾವನ ಆಗಬೇಕಾಗ್ಯದ. ಹೌದು ಹೌದು, ಆಗ್ಬೇಕಾಗ್ಯದ. ಈ ಭೂಮಿ ತಲೆ ಮ್ಯಾಗ ನಾಥ ಸಂಪ್ರದಾಯ ಮುಗದ ಬಳಕ ಮುಂದ ಸಂತ ಸಂಪ್ರದಾಯ ಬಂದಾದ. ಹೌದು ಹೌದು, ಸಂತ ಸಂಪ್ರದಾಯ ಮುಗದ ಬಳಕ ಇದು ಸಿದ್ಧ ಸಂಪ್ರದಾಯ ಬಂದಾದ. ಹೌದು ಹೌದು, ಬಂದಾದ. ಅದಕ್ಕ ಈಗ ಸದ್ಯ ಜಾಗೃತವಾಗಿ ಸಿದ್ಧರು ಏನು ನುಡಿತಾರ, ಎಲ್ಲಿ ಹಾಯ್ತಾರ, ಎಲ್ಲಿ ತಿರುಗುತ್ತಾರ, ಅವರು ಮಾಡದಂತ ಕಾರ್ಯ ಯಶಸ್ವಿ ಆಗತ್ತವಂತ ಹೇಳಿ ಊರಿಗೆ ಸಿದ್ಧರ ಪಲ್ಲಕ್ಕಿ ಭೇಟಿ ಮಾಡ್ತಾರ. ಹೌದು ಹೌದು, ಧರ್ಮ ಕಾರ್ಯ ಮಾಡ್ತಾರ. ಜಗತ್ತದೊಳಗ ಎಲ್ಲದರಕ್ಕಿಂತಲೂ ಅನ್ನದಾನೇ ಶ್ರೇಷ್ಠ ಅಂತ ಹೇಳ್ತಾರ. ಅದರ ಮುಖಾಂತರವಾಗಿ ಲಕ್ಷಾಂತರ ಜನರಿಗೆ ಅನ್ನದಾಸೋಗನ ಇಟ್ಟಾರ. ಇವತ್ತ ರಾತ್ರಿ ನಾಳ ಹಗಲ ಹಗಲ, ಇವತ್ತೊಂದು ರಾತ್ರಿ ನಾಳ ಹಗಲು ಇದು ಜ್ಞಾನದಾಸೋಗನು ಇಟ್ಟಾರ ಪುಣ್ಯಾತ್ಮರು. ಹೌದು ಹೌದು, ಇಟ್ಟಾರ. ಆ ಇಟ್ಟಂತ ಮಹಾನ್ಯರ ಪರಿವಾರ ಸಲುವಾಗಿ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ನಾವೇನ್ ಬಹಳ ಮಾತು ಹೇಳುದಿಲ್ಲ. ಯಾಕ ನಾವು ಹೊಸದಾಗಿ ಬಂದಿದ್ದೆವು. ಕಬ್ಬೂರಕ್ಕೆ ನಾವೆಲ್ಲ ಕರ್ನಾಟಕ ಮಹಾರಾಷ್ಟ್ರ ತಿರುಗ್ಯಾವ. ಖರೆ ಕಬ್ಬೂರ್ ಊರನ್ನ ಕೀರ್ತಿ ಬಹಳ ಬಿ ಕೇಳಿದೆವು ನಾವು. ಹಿಂದ್ ಬಹಳ ಕೇಳೇವು. ಹಿಂದಂದ್ರೆ ನಾವು 50 ವರ್ಷಿನ ವಯ್ಯಾದ ಸಣ್ಣವ್ರಿಲ್ಲ. ಹೌದು ಹೌದು, ಇಲ್ಲಿ ಕಬ್ಬೂರ್ ಅವ್ರದ್ದು ಕೀರ್ತಿ ಕೇಳೇವಿ. ಈ ಕಬ್ಬೂರ್ ಪರಿಸರ ನಮಗೂ ಹೊಸದಾಗಿ ಐತಿ. ಹೌದು, ಹೆಂಗ್ ಸಮಯ ಬಂದದ ಹಂಗ್ಯಾಂಗ್ ಹೋಗೋನು. ಯಾಕಂದ್ರ ಮಹಾಭಾರತದ ಒಳಗ ಕೃಷ್ಣ ಅರ್ಜುನ್ಗೆ ಹೇಳ್ಯಾನ. ಏನಂತ ಹೇಳ್ಯಾನ? ಅರ್ಜುನ ಸಮಯಕ್ಕೆ ತಕ್ಕಂತೆ ನಡಿಯತ್ ಹೇಳ್ಯಾನವ. ಹೌದು ಹೌದು, ಹೇಳ್ಯಾನ. ಏನು ಸಮಯಕ್ಕೆ ತಕ್ಕಂತೆ ನಡಿ. ಹೌದು, ಮಾಡವ್ನ ಮಾಡ್ಸವ್ನ ಇದ್ದ ಹೆದರ್ಬೇಡ ಅಂತ ಹೇಳ್ಯಾನ. ಹೌದು ಹೌದು, ಹಂಗ ಗುರು ಮುದ್ಕೊಂಡು ಮುತ್ಯಾರ ಕೃಪಾ ನಮ್ಮ ಮೇಲೆ ಐತಿ. ನಾವು ಹೆಂಗ ಸಮಯ ಬರ್ತದ ಹಂಗ ಹೋಗೋಣ. ಹೌದು ಹೌದು. ಇನ್ನೊಂದು ಸಣ್ಣ ಖ್ಯಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ. ಮುಂದಿನ ಸಂಧಿಗೆ ಹೆಂಗ ಸಮಯ ಬರ್ತದ ಹಂಗ ಹೋಗೋಣ ಅಂತ ಹೇಳೇವಲ್ಲ. ಹೌದು ಹೌದು, ಮತ್ತ ಕಿಗ್ಗಳಿಸಿ ಮುಂದಿನ ಸಂಧಿ ಹೇಳುದೇನು ಕೊಳಂಬೈತಿ. ಹಾ ಇರ್ಲಿ, ಒಂದು ಸಣ್ಣ ಖ್ಯಾಲ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡ್ತೇವೆ.